ಯಾವ ರೀತಿ ಆಚರಣೆ ಒಳ್ಳೇದು ಅಂತ ನೀವು ಹೇಳ್ತೀರಿ? ಯಾವ ರೀತಿ ಆಚರಿಸಬೇಕು? ಧರ್ಮಾಚರಣೆ ಆಗಿರ್ಬೋದು ಅಥವಾ ಈ ರೀತಿ ಆಚರಣೆಗಳಾಗಿರ್ಬೋದು? ನೋಡಿ, ನಾವು ಯಾವುದೇ ಒಂದು ಶುಭಾರಂಭವನ್ನ ಸೂರ್ಯೋದಯದೊಂದಿಗೆ ಶುರು ಮಾಡ್ತೀವಿ. ಪೂರ್ವಕ್ಕೆ ತಿರ್ಕೊಂಡು ನಮಸ್ಕಾರ ಮಾಡಿಯೇ ನಮ್ಮ ದಿನವನ್ನು ಶುರು ಮಾಡೋದು, ಪೂಜೆ ಶುರು ಮಾಡೋದು, ಶುಭ ಕಾರ್ಯಗಳು ಶುರು ಮಾಡೋದು. ಬೆಳಗ್ಗೆದ್ದು ಸೂರ್ಯನ ಕಿರಣವನ್ನು ನೋಡಿ ಯೋಗಾಭ್ಯಾಸ ಮಾಡಿ, ಪ್ರಾಣಾಯಾಮ ಮಾಡಿ, ದೇವ್ರ ಪೂಜೆ ಮಾಡಿ, ನಿಮ್ಮ ಕುಲದೇವ್ರ ಪೂಜೆ ಮಾಡಿ, ತಂದೆ ತಾಯಿಗೆ ನಮಸ್ಕಾರ ಮಾಡಿ, ದೇವಸ್ಥಾನಕ್ಕೆ ಹೋಗಿ, ಮಠ ಮಂದಿರಗಳಿಗೆ ಹೋಗಿ ಸೇವಾ ಕಾರ್ಯ ಮಾಡಿ, ಅಥವಾ ಗಿಡಗಳನ್ನು ಇವತ್ತು ಈ ಸಲ ನಾವು ಕ್ಯಾಲೆಂಡರ್ ನ್ಯೂ ಇಯರ್ ಎಲ್ಲ ಆಚರಿಸಲೇಬೇಕು, ಹುಚ್ಚು ಏನು ಮಾಡೋದು, ನಮ್ಮ ಇದರಲ್ಲಿ ನಮ್ಮ ಅಪಾರ್ಟ್ಮೆಂಟಲ್ಲಿ ಎಲ್ಲರೂ ಮಾಡ್ತಾ ಇದ್ದಾರೆ, ನಾವೇನು ಮಾಡೋದು ಅಂದರೆ ಅವ್ರಿಗೆ ಹೇಳಿ, ಬರೀ ಸುಮ್ಮನೆ ಹಿಂಗೆ ಕುಡಿದು ಬೀಳೋ ಬದಲು ನಾವೆಲ್ಲ ಮರ ಗಿಡಗಳು ನೆಡೋಣ, ಪ್ರಕೃತಿಯನ್ನು ಇದು ಮಾಡೋಣ, ಈ ವರ್ಷ ಪ್ಲಾಸ್ಟಿಕ್ ಫ್ರೀ ಇಯರ್ ಮಾಡೋಣ, ನಮ್ಮ ಕ್ಯಾಂಪಸ್ನ ಪ್ಲಾಸ್ಟಿಕ್ ಫ್ರೀ ಕ್ಯಾಂಪಸ್ ಮಾಡೋಣ, ಈ ಥರ ಹೊಸ ರೆಸಲ್ಯೂಷನ್ಸ್ ಮಾಡ್ಕೊಳ್ಳೋಕ್ಕೇನೂ ತೊಂದರೆ ಇಲ್ಲ. ಆದರೆ ಕುಡಿದು ಬಿದ್ದು ಮೋರಿನಲ್ಲಿ ಬಿದ್ದು ಪೊಲೀಸ್ಗೆ ಹೊದಿಸ್ಕೊಡೋದು ಇದು ಬೇಕಾ ಅಂತ ನಾನು ಹೇಳೋದು. ಹಾಗಾಗಿ ಒಂದು ಆ ಮಟ್ಟದ ಒಂದು ವಿವೇಕ ನಮಗೆ ಬೇಕು.